ನಮಸ್ಕಾರ ಪ್ರೇಕ್ಷಕರೇ, ಇಂದು ನಮ್ಮ ವಿಶೇಷ ವರದಿ ತಾಳಿಕೋಟಿ ತಾಲೂಕಿನ ಪವಿತ್ರ ಪಿರಾಪುರ ಗ್ರಾಮದಲ್ಲಿ ಜರುಗಿದ ಶ್ರೀ ತಿರುಮಲ ತಿಮ್ಮಪ್ಪಯ್ಯನ ಜಾತ್ರೆ ಮತ್ತು ವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ. ಬೆಳಿಗ್ಗೆ ದೇವಸ್ಥಾನದಲ್ಲಿ ಗಂಗಸ್ಥಳ, ಅಭಿಷೇಕ ಹಾಗೂ ಕಳಸಾರೋಹಣ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನೆರವೇರಿದವು. ನಂತರ ಬೆಳಿಗ್ಗೆ 10 ಗಂಟೆಗೆ ಶ್ರೀ ತಿರುಮಲ ತಿಮ್ಮಪ್ಪಯ್ಯ ಹಾಗೂ ವೀರ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಗಳ ಮೆರವಣಿಗೆ ಭವ್ಯ ವಾದ್ಯಘೋಷಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಭಕ್ತಾದಿಗಳಿಗೆ ಉತ್ತರ ಕರ್ನಾಟಕದ ವಿಶಿಷ್ಟ ಆಹಾರ ಪದಾರ್ಥಗಳು, ಮಾದಲಿ, ಸಜ್ಜಿ ಕಡಬು, ಇಂಡಿ, ಪಲ್ಯ, ಅನ್ನ ಮತ್ತು ಸಾಂಬಾರ ಸಿದ್ಧಪಡಿಸಲಾಗಿತ್ತು. ಸಾವಿರಾರು ಭಕ್ತರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಜಾತ್ರೆಯ ಇನ್ನೊಂದು ವಿಶೇಷ ಡೊಳ್ಳಿನ ಗಾಯನ. ಹಲಗುರ್ಕಿಯ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಸಂಘ ಮತ್ತು ಅಫ್ಜಲ್ಪುರದ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಸಂಘದ ಗಾಯನ ಭಕ್ತರ ಮನಸೆಳೆಯಿತು. ಭಕ್ತಿಗೀತೆಗಳು ಭಾವಪರವಶತೆಯನ್ನುಂಟು ಮಾಡಿದವು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಖ್ಯಾತ ನೇತ್ರತಜ್ಞ ಹಾಗೂ ಸಮಾಜ ಸೇವಕ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಸನಗೌಡ ಯಡಿಯಾಪುರ, ಪವಾಡ ಪುರುಷ ಶ್ರೀ ತಿರುಮಲ ತಿಮ್ಮಪ್ಪಯ್ಯ ನಡೆದಾಡಿದ ಪುಣ್ಯಕ್ಷೇತ್ರ ಪಿರಾಪುರ. ಇಲ್ಲಿ ಜನಿಸಿದ ತಾವೆಲ್ಲರೂ ಪುಣ್ಯವಂತರು. ವೀರ ಸಂಗೊಳ್ಳಿ ರಾಯಣ್ಣನ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ವೇದಿಕೆಯಲ್ಲಿ ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಭಾರೀ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಇದು ಇಂದಿನ ಪಿರಾಪುರ ಜಾತ್ರೆಯ ವಿಶೇಷ ವರದಿ. ನಾನು ಸಂಗನಗೌಡ ಗಬಸಾವಳಗಿ, ಎಸ್ಸಿಎನ್ ಟಿವಿ ನ್ಯೂಸ್, ಪಿರಾಪುರ. ಚಕ್ರಮ ಹಡಿ ಕುಶಲ ಕಣದ ಹೊರಗುಮ್ಮ ಬಡಿವಿಟಿ ನಮ್ಮಗ ಮೈಯಂತ ಚುಮ್ಮ ಹುಟ್ಟಾದ ಮುತ್ಯಾಗ ನೆಟ್ಟಗಾದ. ಪ್ರಥಮವಾಗಿ ಈ ಸುಕ್ಷೇತ್ರದ ಆರಾಧ್ಯ ದೇವನಾದ ತಿರುಮಲಯ್ಯ ಮುತ್ತನ ಪಾದಕಮಲಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಲ್ಲಿಸಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿ ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂತಹ ಮಹಾನ್ ನಾಯಕ ಸಂಗೊಳ್ಳಿ ರಾಯಣ್ಣನವರ ಜನ್ಮ ದಿನೋತ್ಸವದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸಿ, ತಿಮ್ಮಪ್ಪ ತಿರುಪತಿಯಿಂದ ಕೊಲ್ಲಾಪುರಕ್ಕೆ ಹೋಗ್ಬೇಕಾದ್ರೆ ಈ ಗ್ರಾಮಕ್ಕೆ ಬಂದು ಒಂದು ರಾತ್ರಿ ಇಲ್ಲಿ ಕಳೆದು ತದನಂತರ ಅವರು ಕೊಲ್ಲಾಪುರ ಮಹಾಲಕ್ಷ್ಮಿ ಬೆಟ್ಟಿಗೆ ಹೋಗಿದ್ದಾರೆ ಅಂತ ಹೇಳಿ ಕೇಳ್ತಾರೆ. ಸೊ ಅಂತಹ ಪವಿತ್ರ ಸ್ಥಾನದಲ್ಲಿ ಇವತ್ತು ಆ ದೇವರ ಆರಾಧನೆಯನ್ನ ನಾವೆಲ್ಲ ಮಾಡ್ತಾ ಇದೀವಿ. ಜಾತ್ರೆಯೊಳಗೆ ಭಕ್ತಿಯಿಂದ ನಾವು ಏನ್ ಕೇಳ್ತೀವಿ ಆ ದೇವರು ಕೊಡ್ತಾನೆ. ಆದ್ರೆ 1 ಕಿಲೋ ಬಂಗಾರ ಕೊಡು ಅಂದ್ರೆ ಬಂಗಾರ ತಂದು ಕೊಡಂಗಿಲ್ಲ. ಸಾಕಷ್ಟು ಅವಕಾಶಗಳನ್ನು ಕೊಡ್ತಾನೆ. ಆ ಅವಕಾಶಗಳನ್ನ ನಾವು ಪರಿವರ್ತನೆ ಮಾಡ್ಕೊಂಡು ಬಂಗಾರ ಗಳಿಸುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ. ಎಲ್ಲಾ ದೇವರ ಮಗ ಬಿಟ್ಟು ದೇವರಿಗೆ ಒಂದು ಕಾಯಿ ಹೊಡೆದು ನಾ ಏನು ರಗಡ್ ಬೇಡ್ಕೊಂಡು ನನಗೆ ಏನು ಕೊಟ್ಟಿಲ್ಲ ಅಂದ್ರೆ ತಪ್ಪಾಗ್ತದೆ. ಯಾಕಂದ್ರೆ ಎಲ್ಲಾ ಹುಟ್ಟಿದ ಮ್ಯಾಗ ಎಲ್ಲಾ ವ್ಯಕ್ತಿಗಳಿಗೂ ಒಂದೊಂದು ಅವಕಾಶ ಕೊಡ್ತಾನೆ ಇರ್ತಾನ. ಅಂತ ಅವಕಾಶಗಳನ್ನ ನಾವು ಸದುಪಯೋಗ ಪಡಿಸಿಕೊಂಡು ಯಾರು ನಿರಂತರವಾಗಿ ಪರಿಶ್ರಮ ಪಡ್ತಾರ ಅಂತವರಿಗೆ ದೇವರು ಎಂದೂ ಕೆಟ್ಟದನ್ನು ಮಾಡಿಲ್ಲ ಅನ್ನೋದು ಇವತ್ತು ನಾವು ಅರ್ಥಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇದಕ್ಕೆ ತಮ್ಮೆಲ್ಲರಿಗೆ ತಿರುಪತಿ ತಿಮ್ಮಯ್ಯ ಆಯುರಾರೋಗ್ಯ ಕೊಟ್ಟು ಕಾಪಾಡ್ಲಿ, ತಮ್ಮೆಲ್ಲರ ಆಶೋತ್ತರಗಳನ್ನು ಈಡೇರಿಸಲಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ 2 ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಭಕ್ತಾದಿಗಳಿಗೂ ಮತ್ತು ಇಲ್ಲಿ ನೆರೆದಿರುವ ತಮ್ಮದಲ್ಲಿ ನಮಸ್ಕರಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾರೆ. ಪಿರಾಪುರ ಗ್ರಾಮದಲ್ಲಿ
ತಿರುಮಲ ತಿಮ್ಮಪ್ಪನ ಜಾತ್ರೆ ಹಾಗೂ ಸಂಗೊಳ್ಳಿ ರಾಯಣ್ಣನ ಜಯಂತಿಯ ಅಂಗವಾಗಿ ವೇದಿಕೆ ಮೇಲಿದ್ದಂತ ನನ್ನ ಆತ್ಮೀಯರು ಮುಖಂಡರಾದಂತ ಡಾಕ್ಟರ್ ಪ್ರಭುಗೌಡ ಡಾಕ್ಟ್ರೆ ಹಾಗೂ ನನ್ನ ಪಾರ್ಟ್ನರ್ ಆದಂತ ಕೆ ಶ್ರೀನಿವಾಸರಾವ್ ಬಳ್ಳಾರಿ ಅವರಿಗೆ ಪ್ರಥಮ ದರ್ಜೆ ಗುತ್ತಿಗೆದಾರರೇ, ಪಿರಾಪುರದ ಸಮಸ್ತ ಭಕ್ತಾದಿಗಳೇ, ಸುತ್ತಲೂರಿನಿಂದ ಬಂದಂತ ಎಲ್ಲ ಭಕ್ತಾದಿಗಳೇ, ಅಕ್ಕ ತಂಗಿಯರೇ, ತಾಯಂದರೇ, ಮಾಧ್ಯಮದ ಮಿತ್ರರೇ, ಇವತ್ತು ಪಿರಾಪುರ ನನಗೆ ಬಹಳ ದಿನಗಳಿಂದ ಮೂರು ತಲೆಗಳಲ್ಲಿ ಇದ್ದಂತ ಊರಿದು. ಇವತ್ತು ರಾಜಕೀಯಕ್ಕೆ ನಾನು ಇಷ್ಟು ಬರ್ಬೇಕಾದ್ರ ಪಿರಾಪುರ್ನು ಒಂದು ಕಾರಣ. ಯಾಕಂದ್ರ ಇವತ್ತು ಏನೇ ಇರ್ಲಿ, ಯಾವುದೇ ನಾನು ಎಲೆಕ್ಷನ್ ನಿಂತ ಟೈಮ್ದಾಗ ಪಿರಾಪುರದವರು ನನಗೆ ಬಹಳ ಸಹಾಯ ಮಾಡಿ 4,000 ಹೇಳ್ಬಿಟ್ಟಿದ್ದಾರೆ. ಇವತ್ತು ಎಷ್ಟು ಪುಣ್ಯ ಮಾಡಿರ್ಬೇಕು. ಇವತ್ತು ಪಿರಾಪುರ ಅಂದ್ರ ಒಂದು ತಿರುಮಲ ತಿಮ್ಮಪ್ಪ ಇವತ್ತು ಒಂದು ದಿನ ಇಲ್ಲಿ ಇದ್ದು ಮತ್ತೆ ಹೋಗ್ಯಾನಪ್ಪ ಅಂದ್ರ ನೀವು ಪಿರಾಪುರದವರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ನೀವೆಲ್ಲಾ ಪುಣ್ಯ ಮಾಡಿ. ಯಾಕಂದ್ರೆ ತಿರುಮಲ ತಿಮ್ಮಪ್ಪನೇ ಇಲ್ಲಿ ಆನಪ್ಪ ಅಂತಂದ್ರೆ ಇದಕ್ಕೆ ಏನದಲ್ಲ. ಇಷ್ಟೇ ನಾನು ಹೇಳೋದು, ಯಾಕೆ ಈ ಗುಡಿನ ಏನದಲ್ಲ ನೀವು ಡೆವಲಪ್ಮೆಂಟ್ ಮಾಡವಲ್ರಿ, ಯಾಕಿಲ್ಲ, ಇದು ನನಗೆ ಏನದಲ್ಲ ಪಂದ್ಯಗಳಲ್ಲಿ ಕಾಣ್ತದೆ. ನಾನು ಹೀಗೆ ದೇವರಿಪ್ರಿಯಲ್ಲಿ ಕೆಲಸ ಮಾಡ್ತಾರ ದಿನ ನಾನು ಏನದಲ್ಲ ಹೋಗ್ತಾ ಇರ್ತೀನಿ. ಯಾಕೆ ಮಾಡವಲ್ರು ಏನೋ ಅದು ನನಗೆ ಗೊತ್ತಿಲ್ಲ. ಅದನ್ನ ಏನದಲ್ಲ ಇಲ್ಲಿಯ ಭಕ್ತಾದಿಗಳು ಎಲ್ಲರೂ ಕೂಡ ಇದನ್ನ ಏನದಲ್ಲ ಮಾಡಬೇಕು. ಮತ್ತೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಏನದಲ್ಲ ಸಂಗೊಳ್ಳಿ ರಾಯಣ್ಣ ಇಷ್ಟತನ ನಮ್ಮ ಡಾಕ್ಟರ್ ಸಾಹೇಬರು ಎಲ್ಲ ಹೇಳಿದ್ರು. ಅವರು ಬಹಳ ಒಂದು ಇವ್ರದಿತ್ತು. ಇವತ್ತು ಹುಟ್ಟಿದ್ದು ಅದೇ ತಾರೀಕು ಮತ್ತು ಸತ್ತದ್ದು ಅದೇ ತಾರೀಕು. ಅಂತ ವ್ಯಕ್ತಿ ನಮಗ್ ಸಿಗ್ಬೇಕಾದ್ರೆ ಬಹಳ ಪುಣ್ಯ ಮಾಡೀವಿ ನಾವು ಕರ್ನಾಟಕದ. ಅದೇ ರೀತಿಯಾಗಿ ನಾನು ಇಷ್ಟೇ ಹೇಳೋದು, ಇವತ್ತೇನದಲ್ಲ ಕರೆಸಿ ಹೇಳಿ ನಮಗ್ ಎರಡು ಮಾತಾಡೋ ಅವಕಾಶ ಕೊಟ್ಟಂತ ಇಲ್ಲಿ ಎಲ್ಲಾ ಭಕ್ತಾದಿಗಳು ಸುತ್ತಮುತ್ತಲಿನ ಎಲ್ಲಾ ಬಾಂಧವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಎರಡು ಮಾತುಗಳು